ಅಪ್ಪ, ನಾವು ಹಾಕಿದಿದ್ದ ಪ್ಲಾನ್ ಎಲ್ಲನೂ ಉಲ್ಟಾಗೋಗ್ಬಿಟ್ಟೈತೆ. ಈಗ ನಾವಿನ್ನೇನು ಮಾಡೋ ಪರಿಸ್ಥಿತಿನಾಗಿಲ್ಲ. ಬಾಯಿ ಮುಚ್ಕೊಂಡು ನಾವು ನಡೀರಿ ಹೊರಟೋಗ್ಬಿಡೋಣ. ಅದೇನೋ ಬಂದಾರಿಗೆ ಸುಂಕ ಇಲ್ಲ ಅಂತೇಳ್ಬಿಟ್ಟು ಹೊರಟೋಗ್ಬಿಟ್ರೆ ಎಷ್ಟೋ ವಾಸಿ. ಇಲ್ಲೆಲ್ಲ ಮಾನ ಮರ್ಯಾದೆ ಕಳ್ಕೊಂಡು ಈ ಹಳ್ಳಿನಲ್ಲೆಲ್ಲ ನಮ್ಮ ಮಾನ ಮರ್ಯಾದೆ ಆಗ್ಲೇನೆ ಹರಾಜಾಗೋಗ್ಬಿಟ್ಟೈತೆ. ಅಂಥದ್ರಲ್ಲಿ ಈಗ ಸುಮ್ಮನೆ ಮಾನ ಮರ್ಯಾದೆ ಎಲ್ಲ ಕಳ್ಕೊಂಡು ಇದು ಮಾಡೋಕ್ಕಾಗ್ತೈತಾ? ನೀನೇ ಹೇಳು. ಹಾಂ, ಏನು ಮಾಡಬೇಕು ಅಂತಲೇ ಅರ್ಥ ಆಗ್ತಿಲ್ಲ ನನಗಂತೂ. ಇನ್ನು ಏನು ಪ್ರಯೋಜನ ಇಲ್ಲ. ನಾವು ಮಾತಾಡಿರೋದು ಎಲ್ಲನೂ ರೆಕಾರ್ಡ್ ಮಾಡಿ ಇಟ್ಕೊಂಡವ್ರೆ, ವೀಡಿಯೋ ಮಾಡಿಬಿಟ್ಟು. ಇನ್ನೇನಿದ್ರು ಆ ಜಯಮ್ಮಂಗೆ ತೋರಿಸಿದ್ರೆ ನನ್ನ ಕತೆ ಮುಗೀತು. ಇನ್ನು ಇಲ್ಲಿಗೆ ಮುಕ್ತಾಯ ಎಲ್ಲನೂ. ಎಲ್ಲ ಮುಗೀತು, ನಡಿ ಹೋಗೋಣ ಸುಮ್ಮನೆ. ಇವ್ರ ಹತ್ರ ಏನಾರ ಮಾಡ್ಕೊಂಡ್ಲಿ, ಇವ್ರಿಗೆ ವಿಷಯ ಎಲ್ಲ ಯಾಕೆ? ಈಗ ಜಯಮ್ಮ ಯಾವಾಗ ಬರ್ತಾಳೋ ಏನೋ, ನಮ್ಗೆ ಯಾಕಬೇಕು? ಈ ಊರಿಂದ ಎಸ್ಕೇಪ್ ಆಗೋಗ್ಬಿಡ್ಬೇಕು ಅಷ್ಟೇ. ನಾವು ಮಾನ ಮರ್ಯಾದೆ ಕಳ್ಕೊಂಡು ಬದುಕಿರೋದಕ್ಕಿನ್ನೂ ಎಸ್ಕೇಪ್ ಆಗೋದು ಎಷ್ಟೋ ವಾಸಿ ನೋಡು. ಮಗಳೇ, ಇನ್ನೂ ಎಸ್ಕೇಪ್ ಆಗ ಅಂಥದ್ದು ಏನೂ ಆಗಿಲ್ಲ. ಇನ್ನು ಜಯಮ್ಮು ನಿಜವಾದ ಮಗಳನ್ನ ಯಾರು ಅಂತ ನಾನು ಹೇಳಬೇಕು, ಇಲ್ಲ ನೀನು ಹೇಳಬೇಕು. ಜಯಮ್ಮು ನಿಜವಾದ ಮಗಳು ಆ ಶಾರದೆ ಅಂತ ಹೇಳ್ಬಿಟ್ಟು ಯಾರಿಗೂ ಗೊತ್ತಿಲ್ಲ. ನಿನಗೂ ನನಗೂ ಇಬ್ರಿಗೆ ಗೊತ್ತಿರೋದು. ನಾವು ಅದನ್ನು ಬಾಯಿ ಬಿಡೋ ತನಕ ಅವ್ರು ನಮ್ಮನ್ನು ಏನೂ ಮಾಡೋಕ್ಕಾಗಲ್ಲ. ಅಷ್ಟೇ ಅಲ್ಲ, ಎಲ್ಲೋ ಹೋಗೈತಲ್ಲ ನಿಮ್ಮ ಅಮ್ಮ, ಜಯಮ್ಮ, ಆಯಮ್ಮ ಇಲ್ಲಿಗೆ ಬರೋ ತನಕನೂ ನಿನಗೆ ಯಾವ ತೊಂದರೆನೂ ಆಗಲ್ಲ. ಆಯಮ್ಮ ಇಲ್ಲಿಗೆ ಬಂದಾಗ ನೀನೇನು ಹೇಳ್ಬೇಕೋ ಡೌನ ಎಲ್ಲ ಹೇಳ್ಬಿಡು, ಸರಿನಾ? ಹಾಗೇನೆ ನಿನಗೆ ಅಣ್ಣ ಅಂತ ಹೇಳ್ಬಿಟ್ಟು ಒಬ್ಬವನಲ್ಲ, ಶತ ದಡ್ಡ ಮೂರ್ಖ ಅವನು. ಅವನಂತ ಅಯ್ಯಪ್ಪ ಟ್ಯಾಲೆಂಟ್ ಪರ್ಸನ್ ನಾನು ನೋಡಿಲ್ಲ ಬಿಡು. ಅಂಥ ಮೂರ್ಖ ಅವನನ್ನು ಉಪಯೋಗಿಸ್ಕೊಂಡು ನೀನು ಏನು ಬೇಕಾದರೂ ಮಾಡ್ಬೋದು ನೋಡು. ನನಗೆ ಗೊತ್ತು ಈ ಪೊದ್ದು ಹಂಗೇನೆ ಇರೋತ್ನಿ ಅವರೆಲ್ಲ ಸಖತ್ತು ಡೇಂಜರು ಅಂತ ಹೇಳ್ಬಿಟ್ಟು. ಆದರೆ ಆ ಕಾಡು ಇಳಿದ್ಬಿಟ್ಟಿದ್ದೀವಿ. ಹಾಡೋದನ್ನು ಸ್ವಲ್ಪ ಆಡ್ಬಿಡ್ಬೇಕಲ್ಲ. ಹಂಗಂದ್ರೆ ಈಗ ಇಲ್ಲಿಂದ ಹೋಗೋದು ಬೇಡ ಅಂತ ಹೇಳ್ತಿದ್ಯಾ? ಬೇಡ ಮಗಳೇ, ಎಷ್ಟು ಬದುಕು ಅಷ್ಟೆಲ್ಲ ತಗೊಳ್ಳೋಣ. ಈಗ ನೀನೇನ ಇಲ್ಲಿ ಕೆಟ್ಟೋಳಾಗೋಗ್ಬಿಟ್ಟೆ ಅಂದರೆ ಆ ಲಂಡನ್ ಹುಡುಗ ನೀನು ಮದುವೆ ಮಾಡ್ಕೋಬೇಕು ಅಂತ ಬಂದವನಲ್ಲ, ಆ ಲಂಡನ್ ಹುಡುಗ ಅಷ್ಟೇ ನಿನ್ನ ಕತೆ ಅಷ್ಟಕ್ಕೇನೆ ಮುಗಿಸ್ಬಿಡ್ತಾನೆ. ಬೇಡಪ್ಪ ಇವಳು ಇಷ್ಟು ಸುಳ್ಳು ಹೇಳೋಳನ್ನ ಮದುವೆ ಮಾಡ್ಕೊಂಡು ನಾನೇನು ಮಾಡಬೇಕು ಅಂತ ಹೇಳ್ಬಿಟ್ಟು ಅವನು ನಿರ್ಧಾರ ಮಾಡಿಬಿಡ್ತಾನೆ. ಈಗ ಆ ಜಯ್ಯಮ್ಮ ಬರೋ ತನಕ ಕಾಯಕ್ಕಾಗಲ್ವಲ್ಲ? ಇವ್ರು ಕೊಡ್ತಾರಲ್ಲ ಟಾರ್ಚರು, ಇವ್ರು ಕೊಡೋ ಟಾರ್ಚರ್ಗೆ ಯಾರು ಇರ್ತಾರೆ ಹೇಳು? ಮಗಳೇ ದುಡ್ಡು ಬೇಕು ಅಂದರೆ ಟಾರ್ಚರ್ ಅನ್ಭವಿಸ್ಲೇಬೇಕು. ನಿಂಗೆ ಪುಕ್ಸಟ್ಟೆ ಏನಾದ್ರು ದುಡ್ಡು ಬಂದ್ಬಿಡ್ತೈತಾ? ಯೋಚನೆ ಮಾಡು. ಪುಕ್ಸಟ್ಟೆ ದುಡ್ಡು ಬರಲ್ಲ, ಕಷ್ಟಪಡಬೇಕು. ಎಲ್ಲೋದ್ರೂ ದುಡ್ಡು ಪುಕ್ಸಟ್ಟೆ ಯಾರಿಗೂ ಬರಲ್ಲ, ಕಷ್ಟಪಡಲೇಬೇಕು. ಅರ್ಥ ಮಾಡ್ಕ ಮಗಳೇ. ನಿನಗೆ ಯಾಕೆ ಮಗಳೇ ಅರ್ಥ ಆಗ್ತಿಲ್ಲ? ಈಸಿಯಾಗಿ ಬರಲ್ಲ ನೋಡು. ನಿನ್ನನ್ನು ಫಾರಿನ್ ಕಳ್ಸೋಕೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡೆಲ್ಲ ಅರೇಂಜ್ ಮಾಡ್ತೀನಿ ಅಂತ ಹೇಳೋರೆ ತಾನೇ ಆ ಜಯಮ್ಮ. ಅಲ್ಲಿ ತನಕ ನಾನು ಸ್ವಲ್ಪ ಸಮಾಧಾನ ಮಾಡ್ಕೊಂಡಿರು. ನಾನು ಇದಕ್ಕೆಲ್ಲ ವ್ಯವಸ್ಥೆ ಮಾಡ್ತೀನಿ. ಅಲ್ಲಿ ನೋಡು ನಿಮ್ಮ ಅಣ್ಣ ನಿನ್ನ ಹುಡಿಕೊಂಡು ಬರ್ತಾವನೆ ನೋಡು. ಅವನ ಮಗ ದಡ್ಡನ ಮಗ, ಅವನು ನಿನ್ನ ಕಡೆ ಇಟ್ಕೊಂಡಿರು, ಏನಕ್ಕಾದ್ರೂ ಉಪಯೋಗಕ್ಕೆ ಬರ್ತಾನೆ. ಅಪ್ಪ, ಅವ್ನ ತಲೆನಾಗ 10 ರೂಪಾಯಿ ಬುದ್ಧಿನೂ ಇಲ್ಲ. ದಡ್ಡನ ಮಗ ಅಂದ್ರೆ ದಡ್ಡನ ಮಗ. ಅವನಿಂದ ನನಗೆ ಯಾವ ಪ್ರಯೋಜನನೂ ಇಲ್ಲಪ್ಪ. ದಡ್ ಬಡತದಿದ್ದಂಗೆ ಹೆಂಗ್ ಸಿಕ್ರಂಗೆ ಮಾತಾಡ್ತಾನೆ. ಏನು ಮಾಡ್ತಿದ್ದೀನಿ ಅಂತ ಅವನಿಗೆ ಗೊತ್ತಿರಲ್ಲ. ಅಯ್ಯೋ, ಇದೆಲ್ಲ ಬೇಕಾ? ಬೇಕು ಅಂದರೆ ಬೇಕು. ಅಲ್ಲಿ ನೋಡು ಬರ್ತಾವನೆ, ಸುಮ್ಮನೆ ಇರು. ನಾನು ಹೇಳ್ದಷ್ಟು ಕೇಳು. ಸುಮ್ಮನೆ ಹೆಂಗೋ ನೈಸ್ ಮಾಡಿ ಇಟ್ಕೋಬೇಕಾಗ್ತಾನೆ. ತಂಗ್ಯಬಾ, ಓ ತಂಗ್ಯಬಾ. ಇವನೊಬ್ಬ ಇರಿಟೇಷನ್. ತಂಗಿ 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 ಅನ್ಕೊಂಡು. ತಂಗಿಯೇ ತಂಗಿಯೇ ನನ್ನ ಮುದ್ದು ತಂಗಿಯೇ, ಅಣ್ಣನ ಬೆನ್ನಿನ ಕೂಸುಮರಿ ಗೊಂಬೆಯೇ. ಏನಣ್ಣ ಹಾಡೆಲ್ಲ ಹೇಳ್ತಾ ಇದ್ಯಾ? ನೋಡವಾ, ನೀನು ಸಂತಕ್ ನೋಡ್ಕೊತೀನಿ. ಯಾಕಂದ್ರೆ ಚಿಕ್ಕ ಹುಡುಗಿನಾಗೆ ನಿನಗೆ ಸಿಗ್ಬೇಕಾಗಿರೋ ಪ್ರೀತಿ ಪ್ರೇಮ ಎಲ್ಲ ಗಿತ್ಕೊಬಿಟ್ಟೆ. ಎಲ್ಲ ನನ್ನಿಂದನೇ ಆಗಿದ್ದು. ನಾನು ಇವ್ರಿಗೆ ನನ್ನ ಕೊಟ್ಬಿಟ್ಟು ದೊಡ್ಡ ತಪ್ಪು ಮಾಡ್ಬಿಟ್ಟೆ ನಾನಂತೂ. ಅದೇ ಏನು ಮಾಡಬೇಕು ಅಂತಲೇ ಅರ್ಥ ಆಗ್ತಿಲ್ಲ ನನಗೆ. ಆದರೆ ನೀನು ಚೆನ್ನಾಗಿ ನೋಡ್ಕೋಬೇಕು ಅಂತ ಮಾತ್ರ ಗೊತ್ತು. ನೋಡು, ನಾನು ಹೆಂಡತಿ ಸುಮ್ಮನೆ ಮೇಲ್ಗಡೆ ಹಂಗೆ ಕೈ ಅಂತೇಳಷ್ಟೇ. ಈ ಮನೆಯಾಗ ನಂದೇನೆ ಎಲ್ಲ ನಡೆಯೋದು. ನೀನು ಏನು ಯೋಚನೆ ಮಾಡಬೇಡಿ. ನಾನು ಇದನ್ನೆಲ್ಲ ಎಲ್ಲ ನೋಡ್ಕೊಂತೀನಿ. ಅಣ್ಣ ಇಲ್ಲ, ನಾನು ಬಂದಿರೋದು ಮನೆಗೆ ಬಂದಿರೋದು ಹೊತ್ತಿಗೆಗೆ ಒಂದು ಸ್ವಲ್ಪನೂ ಇಷ್ಟ ಆಗ್ತಿಲ್ಲ. ಹೊತ್ತಿಗೆ ಹೆಂಗೆ ಸಿಕ್ಕರೆ ಹಂಗೇನೆ ಬೈತಾರೆ, ನನ್ನ ಇರಿಟೇಷನ್ ಮಾಡ್ತಾರೆ. ನನಗಂತೂ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ. ಈಗ ನಾನು ನಿಮ್ಮ ತಂಗಿನೇ ಅಲ್ಲ ಅಂತ ಪ್ರೂವ್ ಮಾಡೋಕ್ಕೆ ಅಂತೇಳ್ಬಿಟ್ಟು ಹೊರಟವ್ರೆ. ನಾನು ಅವ್ರ ತಂಗಿ ಅಲ್ಲ ಅಂತೇಳ್ಬಿಟ್ಟು ಎಲ್ಲನೂ ಇದು ಮಾಡ್ಬೇಕಂತೆ. ನನಗೆ ಏನೋ ಗೊತ್ತಾಗ್ತಾನೆ ಇಲ್ಲ. ಅಣ್ಣ, ನೀವೇ ಚೆನ್ನಾಗಿದ್ದೀರಾ, ನೀವೇ ಚೆನ್ನಾಗಿದ್ಬಿಡಿ. ನಾನು ಹಂಗೆ ಅಪ್ಪ ಎಲ್ಲರೂ ಹೊರಟೋಗ್ಬಿಡ್ತೀವಿ ಇಲ್ಲಿಂದ. ನಿನ್ನ ಮನೆಯಿಂದ ಈಚೆ ಕಡೆ ಯಾರಿಂದನೂ ಸಾಧ್ಯ ಇಲ್ಲ. ಚಿಕ್ಕ ಹುಡುಗನಾಗ ನಾನೊಂದು ತಪ್ಪು ಮಾಡಿದ್ದೀನಿ. ತಪ್ಪು ಮಾಡಿದ ತಕ್ಷಣ ಈಗಲೂ ಅದೇ ತಪ್ಪು ಮಾಡ್ಬಿಡ್ತೀನಾ? ನೋಡವಾ ಹಂಸ, ನೀನು ಇಂಥವಕ್ಕೆಲ್ಲ ತಲೆ ಕೆಡಿಸ್ಕೊಬೇಡ. ನಾನಿಲ್ವೇ, ನಾನು ನೋಡ್ಕೊತೀನಿ. ನೋಡು, ಅಮ್ಮ ಬತ್ತಾಯ್ತಂತೆ, ಇನ್ನೊಂದು 10 ನಿಮಿಷ ಮಂತಾಗ ಬರ್ತೀನಿ ಅಂತ ಹೇಳ್ತು. ಯಾಕೋ ಮೈ ಕೈ ನೋವೆಲ್ಲ ಸ್ಯಾನೆ ಆಯ್ತಂತೆ. ಇನ್ನೂ ಒಂದು ವಾರ ಇತ್ತಂತೆ ಟ್ರಿಪ್ಪು. ಅದಕ್ಕೆ ಅಮ್ಮ ಇಲ್ಲ ನನ್ನ ಕೈಲಿ ಆಗಕ್ಕಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಟ್ರೈನ್ ಹತ್ಕೊಂಡು ಬಂದ್ಬಿಟ್ಟೈತಂತೆ. ಫೋನು ಯಾವ್ದು ಇರ್ಲಿಲ್ವಂತೆ. ಯಾರ್ದೋ ಯಾರು ಫೋನ್ ಇಸ್ಕೊಂಬಿಟ್ಟು ನನ್ನ ಫೋನ್ ಮಾಡಿತ್ತು. ಹಿಂಗೆ ಕಣ್ಲಾ ಅಂತ ಹೇಳ್ಬಿಟ್ಟು. ಸರಿ, ಅಮ್ಮನೂ ಬರ್ತದೆ. ನಾನು ನನ್ನ ಹೆಂಡತಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ನೀನು ಹಿಂಗೆಲ್ಲ ಯೋಚನೆ ಮಾಡ್ಕೊಂಡು ನಿಂತ್ಕೊಬೇಡ. ಅಮ್ಮ ಬರ್ತದೆ, ಮಂತಕ್ ಬಾ ಹೋಗೋಣ. ಹೌದಾ, ಅಮ್ಮ ಬರ್ತಾ ಇದ್ರಾ? ಸರಿ ನಡೀರಿ ಹೋಗೋಣ. ನನ್ನ ಹೆಂಡ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ. ಅಮ್ಮ ಬರ್ತದೆ, ಬಾ ಬೇಗ. ಇವತ್ತಿಗೆ ನನ್ನ ಚಾಪ್ಟರ್ ಮುಗಿತಪ್ಪ ಈ ಮನೆಯಾಗೆ. ನೋಡು, ಈಗ ಜಯಮ್ಮ ಗೊತ್ತಲ್ಲ, ನನ್ನ ಮಾತು ನಂಬ್ತಾಳ ನಂಬಲ್ವ ಒಂದೂ ಗೊತ್ತಿಲ್ಲ.
ಈಗ ಆ ರತ್ನ ಅವರು ಇವರು ಎಲ್ಲನೂ ಪೊದ್ದಕ್ಕವ್ರ ಮನೆಗೆ ಹೋಗಿರ್ತಾರೆ. ಈಗ ಸದ್ಯಕ್ಕೆ ಸಡನ್ನಾಗಿ ಬಂದ್ಬಿಟ್ರೆ ಏನೋ ಒಂದು ಹಂಗೋ ಹಿಂಗೋ ಮ್ಯಾನೇಜ್ ಮಾಡಿಬಿಡ್ಬೇಕು ನಾವು. ಮಗಳೇ ಯಾಕೆ ಇಷ್ಟೊಂದು ಹೆದರ್ಕಂತೀಯ? ಇನ್ನೂ ಜಯಮ್ಮಂಗೆ ನೀನು ನಿಜವಾದ ಮಗಳಲ್ಲ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ನೋಡು, ಅವರೆಲ್ಲ ಬಾಯ್ ಬಿಡಿಸ್ಬಿಟ್ಟು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿರ್ಬೋದೇನೋ, ಆದರೆ ಅದನ್ನು ಸುಳ್ಳು ಅಂತ ಹೇಳ್ಬಿಟ್ಟು ನೀನು ಪ್ರೂವ್ ಮಾಡ್ಬೋದು. ನೋಡು ಮಗಳೇ, ಒಂದು ತಿಂಗಳು ಮ್ಯಾನೇಜ್ ಮಾಡಿ ಸಾಕು. ಒಂದು ತಿಂಗಳಿಗೆ ನಿನ್ನ ಲಂಡನ್ ಹುಡುಗನ ಜೊತೆ ಮದುವೆ ಮಾಡಿ ಈ ದೇಶ ಬಿಟ್ಟು ಕಳಿಸೋ ಜವಾಬ್ದಾರಿ ನಂದು. ಇನ್ನೂ ಒಂದು ತಿಂಗಳು ಹೆಂಗಪ್ಪ ಮ್ಯಾನೇಜ್ ಮಾಡಲಿ ನಾನು? ಮಾಡಬೇಕು, ತಲೆ ಉಪಯೋಗಿಸ್ಬೇಕು. ತಲೆ ಇಲ್ಲಿ ಉಪಯೋಗಿಸ್ ನೀನು, ಸರಿನಾ? ಅಯ್ಯೋ, ನನಗೆ ಎದೆ ಡವ 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 ಅಂತೈತೆ ನಿಜವಾಗೂ. ಇವರಂತೂ ಸುಮ್ಮನೆ ಬಾಯಿ ಮತ ಕೇಳಿ ಸುಮ್ಮನೆ ಆದರು. ಜಯಮ್ಮಂಗೆ ಏನಾದರೂ ನಾನು ನಿಜವಾದ ಮಗಳಲ್ಲ, ಸುಮ್ಮನೆ ಕಿತ್ಕೊಂಡು ತಿನ್ನಕ್ಕೆ ಬಂದಿದ್ದೀನಿ ಅಂತ ಗೊತ್ತಾದರೆ ಅಪ್ಪ ನನಗಂತೂ ಸರಿಯಾಗಿ ಹಾಕೊಂಡು ಬೆಂಡ್ ಎತ್ತಿಬಿಡ್ತದೆ ಅಷ್ಟೇನೆ. ಏನು ಮಾಡಬೇಕು ಅಂತಲೇ ನನಗಂತೂ ಗೊತ್ತಾಗ್ತಿಲ್ಲ. ಏನೋ ನೀನು ಇದೆಯಲ್ಲ ಅನ್ನೋ ಧೈರ್ಯದ ಮೇಲೆ ನಾನು ಬರ್ತಾಯಿದ್ದೀನಿ. ಸರಿ ಬಾ, ಹೋಗ್ಬಿಟ್ಟು ಏನೋ ಒಂದೆಲ್ಲ ಮಾತಾಡೋಣ ಬಾ. ಮಗಳೇ, ಎದ್ರುಕೋಬೇಡ, ನಾನು ಇಲ್ವೇ ಎಲ್ಲನೂ. ನಾನಿದ್ದೀನಿ, ಬಾ ಸುಮ್ಮನೆ, ನಾನು ಮಾತಾಡ್ತೀನಿ ಎಲ್ಲನೂ. ನೀನೇನು ತಲೆ ಕೆಡಿಸ್ಕೊಂಬೇಡ, ಸುಮ್ಮನೆ ಇರು. ಹಬ್ಬ ಕೊನೆಗೂನುವೆ ಬಂದ್ಬಿಟ್ಟೆ ನಮ್ಮ ಮನೆಗೆ ನಾನು ಬಂದ್ಬಿಟ್ಟೆ. ಅಪ್ಪ ದೇವ್ರೇ, ಬಾಳಿನ ಬೆನ್ನು ಹತ್ತಿ 106 ಊರು ಸುತ್ತಿ ಏನೇನೋ ಕಂಡ ಮೇಲೋ ನಮ್ಮೂರೇ ನಮಗೆ ಮೇಲೋ ಟಣ. ಹಬ್ಬ, ಇನ್ನೂ ಈ ಮನೆಯೇ ಸ್ವರ್ಗ. 15 ದಿನ ಊರಿಗೆ ಬರ್ದಿರೋದಕ್ಕೆ ನನಗಂದು ತಲೆ ಕೆಟ್ಟೋಗ್ಬಿಟ್ಟಿತ್ತು. ಯಾವ ಟ್ರಿಪ್ಪು ಬೇಡ, ಏನು ಬೇಡ, ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ. ಯಪ್ಪ ಇನ್ನೊಂದಕ್ಕಿಂತ ಮಾತ್ರ ಹಿಂಗೆ ಮಾತ್ರ ಹೋಗಕ್ಕಿಲ್ಲ ಬಿಡು. ನಾನಂತೂ ಹಿಂಗೆಲ್ಲನೂ ಹೋಯ್ತೀನಿ ಅಂತ ಅನ್ಕೊಬಿಟ್ಟ, ಹಿಂಗೆಲ್ಲ ನಾನು ಹೋಗಕ್ಕಿಲ್ಲ. ನಾನಂತೂ ಹಬ್ಬ ಹೋದ್ರೆ 2 ದಿನ ಪೊದ್ದಿ ಜೊತೆ ಹೋಗ್ಬಿಟ್ಟು ಬರ್ತೀನಿ ಅಷ್ಟೇ. ಏನೇ ಟ್ರಿಪ್ ಹೋಗಿಪ್ಪು ಅಂತ ಹಿಂಗೆಲ್ಲ ಹೋಗಕ್ಕಿಲ್ಲ. ಯೋನೇನಾಗೈತೋ. ರತ್ನಿ, ಏ ಸಸೆ ಮುದ್ದು, ಯಾರು ನಾನು ವೆಲ್ಕಮ್ ಮಾಡೋಕ್ಕೆ ಬರಲೇ ಇಲ್ವಲ್ಲ? ಈ ಬೇವರ್ಸಿಗೆ ಫೋನ್ ಹಾಕಿದ್ದೆ ನನ್ನ ಮಗಂಗೆ, ಇವನೆಲ್ಲ ಅಲ್ಕೊಂಡು ಬಿದ್ದವನೋ ಏನೋ. ಸಸೆ ಮಗಳೇ, ಯಾರು ಇಲ್ವಾ ಮನೆಯಾಗೆ? ಅಲ್ಲ, 15 ದಿನ ಬಿಟ್ಕೊಂಡು ಬರ್ತಾ ಇವ್ನಿ, ಒಬ್ರನ್ನ ಸ್ವಾಗತ ಮಾಡೋದು ಬೇಡವೆ ನನಗೆ? ಅಯ್ಯೋ ಶಿವನೇ, ಲೋ ಮಗನೇ ಎಲ್ಲೋಗಿದ್ರಲ್ಲ? ಅಯ್ಯೋ ಶಾರದೆ, ಯಾರು ಮನೆಯಾಗಿಲ್ವಲ್ಲ? ಹೋಗತ್ತಾಗೆ ಅಮ್ಮ. ಅಯ್ಯೋ, ನಾನು ಏನಪ್ಪ ಯಾರು ಇಲ್ವಲ್ಲ ಮನೆಯಾಗೆ, ಎಲ್ಲ ಆಳ್ ಬಿದ್ದು ಹೊಂಟೋಗ್ಬಿಟ್ರು ಅಂತ ಟೆನ್ಷನ್ ಆಗ್ಬಿಟ್ಟಿತ್ತಲ್ಲ ಮಗ. ಎಲ್ಲೋದ್ರು ಎಲ್ಲನೂ? ಎಲ್ಲೂ ಇಲ್ಲಮ್ಮ, ಪೊದ್ದಕ್ಕವ್ರ ಮಂತಕ್ಕೇನು ಹೋಗಿರ್ಬೇಕು ಅಷ್ಟೇ. ನಿನ್ನ ಸೊಸೆ, ಮುದ್ದಿನ ಸೊಸೆ. ಈಗ ನಿನ್ನ ಮಗಳು ಹಂಗೇನಿಯಾ, ಆ ಅಂಕಲು ಎಲ್ಲರೂ ಇಲ್ಲೇ ಅವ್ರಿ. ಹೆಂಗಿತ್ತಮ್ಮ ಟ್ರಿಪ್ಪು? ಸಂದಕ್ಕಿತ್ತ? ಸೂಪರ್ ಆಗಿತ್ತು ಕಣ ಮಗ, ಸೂಪರು. ಆದ್ರೆ ಏನ್ ಮಾಡ್ತೀಗ, ಒಂದು ಪಾಲ್ಟು ಅಂತ ಹೇಳಿದ್ರೆ ನಮ್ಮೂರಂಗ ನಮ್ಮ ಬೊದ್ದಿ, ನಮ್ಮ ಪಾರಿ, ಸರೋಜಿ ಎಲ್ಲರೂ ಬಂದಿದ್ರೆ ಹೆಂಗೋ ಸಂದಕ್ಕಿರೋದು. ಆದ್ರೆ ಯಾರೂ ಬಂದಿರ್ಲಿಲ್ವೇ, ಅದಕ್ಕೇನೆಯ ಏನು ಮಾಡೋಕ್ಕಾಯ್ತದೆ, ಯಾರು ಬಂದಿರಲಿಲ್ಲ ಅಂತ ನನಗಂತೂ ಸ್ಯಾನೇನಿಯ ಬೇಜಾರಾಗ್ಬಿಟ್ಟೈತಿ. ಅವರೆಲ್ಲ ಬಂದಿದ್ರೆ ಇನ್ನೂ ಒಂದು ತಿಂಗಳನ್ನಾಗಲಿ ರೌಂಡ್ಸ್ ಹೊಡೆದು ಬಿಡ್ತಿದ್ದೆ ಮಗ. ಆದ್ರೆ ಏನು ಮಾಡ್ತೀಗ, ನೆಕ್ಸ್ಟ್ ಟೈಮ್ ಹೋಗ್ಬೇಕಾರೆ ಎಲ್ಲರೂ ಗುಡ್ಗಾಕೊಂಡು ಹೋಗಿ ಅಂತ ಬಿಡಮ್ಮ. ಈಗ ಏನು ಆಗ್ಲಿಲ್ವಲ್ಲ ಕರ್ಕೊಂಡು ಹೋಗಿ. ಅಮ್ಮ, ಓ ಮಗಳೇ, ಏನವ ಸಂದಕಿದಿಗೆ? ಅಯ್ಯೋ ಏನವ, ದಿನ ಆಯ್ತಾ ನೀನು ನೋಡ್ಬಿಟ್ಟು. ಚೆನ್ನಾಗಿದ್ದೀನಮ್ಮ, ನೀನ್ ಚೆನ್ನಾಗಿದ್ಯಾ? ಕಣವ ಚೆನ್ನಾಗಿದ್ದೀನಿ. ನಾಳೆ ನಿಮ್ಗೆ ಎಷ್ಟು ಸಲ ಫೋನ್ ಮಾಡಿದೆ. ಅಯ್ಯೋ, ನನ್ನ ಮೊಬೈಲಾಗ ಸಿಮ್ಮೆ ಕಾಣೆ ಆಗೋಗ್ಬಿಟ್ಟೈತೆ. ಅಯ್ಯೋ, ನಾನು ಮೊಬೈಲ್ನೆಲ್ಲ ಜೋಬಾಗಿ ಇಕ್ಕೊಂಡು ಸ್ಪೆಟ್ರನಾಗ ಇಕ್ಕೊಂಡು ಮಾಡಿಕೊಂಡು ಓಡಾಡ್ತಿದ್ದೆ. ಫೋನ್ ಯಾಕೋ ಗೊತ್ತಿಲ್ವಲ್ಲ. 3-4 ದಿನ ನನಗೆ ಗೊತ್ತಾಗ್ಲಿಲ್ಲ ಇದು ಯಾಕಲ್ಲ ಫೋನ್ ಗೊತ್ತಿಲ್ಲ ನಂಗೆ, ಯಾವುದು ಫೋನ್ ಐತಿಲ್ಲ ಅಂತ. ನಾನು ತಿರ್ಗ ಅಯ್ಯೋ ನನ್ನ ತಮ್ಮಂಗೆ ತೋರಿಸ್ದೆ, ಇವನ್ಲ ಇದು ಯಾಕೋ ಫೋನು ಒಂದು ಗೊತ್ತಿಲ್ಲ, ಒಂದು ಹೋಯ್ತಿಲ್ಲ ಅಂತ. ಆಮೇಲೆ ಹೇಳ್ದ, ಇಲ್ಲ ಕಣಕ್ಕ, ನೀನು ಒಳ್ಳೆ ಸಿಮ್ಮೆ ಮರ್ತ್ಬಿಟ್ಟು ಬಂದಿದ್ದೀಗಲ್ಲ ಅಂತ. ಆ ಸಿಮ್ ಅದು ಎಲ್ಲೋ ಹೋಯ್ತೋ ಏನು ಕತೆಯೋ, ಹಂಗೆ ಮಂಗಮಯ ಆಗೋಗ್ಬಿಟ್ಟೈತೆ. ನಾನು ಫೋನ್ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಈ ರತ್ನಿನೆಯ ಎತ್ಕೊಂಡ್ಬಿಟ್ಟು ಚಿಕ್ಬಿಟ್ಟಿರ್ತಾಳೆ ಸಿಮ್ಮ ಕಳ್ಳಿ. ಅಮ್ಮ, ನೀನು ಇಲ್ದಿದ್ದಕ್ಕೆ ನನಗೆ ಮನೆಯ ಬ್ಯಾಡ ಆಗೋಗ್ಬಿಟ್ಟಿತ್ತು ಕಣಮ್ಮ. ಅಯ್ಯೋ ಶಿವನೇ, ಯಾಕಮ್ಮ ಹಿಂಗೆ ಹೇಳ್ತಿದ್ದೀಗ? ಅಂಥದ್ದೇನಾಯ್ತು ಅಂತ ನನ್ನ ಬಾಯಿಂದ ಹೇಳ್ಬೇಕೇನಮ್ಮ. ಹೊತ್ತಿಗೆ ನನಗೆ ಚಿತ್ರ ಹಿಂಸೆ ಕೊಟ್ಬಿಟ್ಲು. ನೀನು ಮನೆ ಮಗಳೇ ಅಲ್ಲ, ಹಂಗೆ ಹಿಂಗೆ. ಅದು ನಮ್ಮ ಅತ್ತೆ ಬಂದರೆ ಒಪ್ಕೊಬಿಟ್ಟು ನೀನು ಲಗೇಜ್ ಎತ್ಕೊಂಡು ಹೊರಟೋಗ್ಬಿಡ್ಬೇಕು. ನೀನು ಈ ಮನೆ ಮಗಳಲ್ಲ, ನೀನು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೆಂಗೆ ಸಿಕ್ಕರೆ ಹಂಗೆ ಏನೇ ಬೈದಾಕಿ ನನ್ನ ಹತ್ರ ಸಗಣಿ ಎಲ್ಲ ಎತ್ತಾಕ್ಸಿದ್ಲು, ಬಟ್ಟೆ ಎಲ್ಲ ಒಗ್ಸಿದ್ಲು, ಕಸ ಕುಡಿಸಿದ್ಲು, ಏನೇನೋ ಮಾಡಿಬಿಟ್ಲು. ಅಷ್ಟೇ ಅಲ್ಲ, ನಾನು ಮದುವೆ ಮಾಡ್ಕೊಬೇಕಾಗಿರ ಪದ್ದು ಅಕಾಂಟಿ ಐತಲ್ಲ, ಅವ್ರ ತಮ್ಮನ್ನ, ಅದೇ ನಮ್ಮ ಮನೆಗವಳೆಲ್ಲ ಶಾರದೆ, ಅವಳಿಬ್ರಿಗೂ ಮದುವೆ ಮಾಡೋಕ್ಕೆ ಅಂತ ಸೆಟ್ ಮಾಡಿಬಿಟ್ಟು ಏನೇನೇನೋ ಮಾಡ್ಬಿಟ್ಟವಳೆ. ನನಗೆ ಏನು ಮಾಡಬೇಕು ಅಂತಲೇ ಅರ್ಥನೇ ಆಗಲಿಲ್ಲ. ನಿಮಗೆ ಫೋನ್ ಮಾಡ್ರೆ ನಿಮ್ಮ ಫೋನ್ ಸ್ವಿಚ್ ಆಫು. ಯಾರು ನನ್ನ ಕಷ್ಟ ಅರ್ಥ ಮಾಡ್ಕೊಳಕ್ಕಿಲ್ಲ. ನಾನೇನಾದ್ರು ಸುಳ್ಳು ಹೇಳಿದ್ರೆ ಒಂದೇ ಒಂದ್ಸಲ ಅಣ್ಣನ ಕೇಳಿ, ಅಣ್ಣ ಎಲ್ಲ ನಿಜನೇ ಹೇಳ್ತಾನೆ. ಅಣ್ಣ ಹೇಳು, ನಂಗೆ ಅವಳಿಗೆ ಎಷ್ಟು ಟಾರ್ಚರ್ ಕೊಡ್ತಾ ಇದ್ಲು ಹೊತ್ತಿಗೆ ಅಂತೇಳ್ಬಿಟ್ಟು ನೀನಾದ್ರೂ ಹೇಳು ಅಮ್ಮಂಗೆ. ಹ್ಞೂ ಕಣಮ್ಮ, ಹೆಂಗ್ ಸಿಕ್ರ ಹಂಗೆ ಟಾರ್ಚರ್ ಕೊಡ್ತಿದ್ಲು. ಅದು ಏನಾಯ್ತೋ ಏನೋ ಗೊತ್ತಿಲ್ಲ ಅಮ್ಮ. ನನ್ನ ಹೆಂಡತಿ ಟಾರ್ಚರ್ ಕೊಡ್ತಿದ್ಲು ಅನ್ನೋದಕ್ಕಿಂತ ನಮ್ಮ ಅತ್ತೆ ಬಂದ್ಬಿಟ್ಟೈತೆ ಮನೆಗೆ. ನಮ್ಮ ಅತ್ತೆ ಒಂದು ವಾರದಿಂದನೂ ಇರೋದಕ್ಕೆ ಹಿಂಗೆಲ್ಲ ಟಾರ್ಚರ್ ಆಗೋಗ್ಬಿಟ್ರದು ಎಲ್ಲ. ನನ್ನ ಹೆಂಡತಿಗೆ ಏನೋ ತಲೆ ತುಂಬಿಟ್ಟು ಹೆಂಗ್ ಸಿಕ್ರ ಹಂಗೇನಿಯ ಇದಾಗೋಗ್ಬಿಟ್ಟೈತೆ.
ಲೇ ನನ್ನ ಸೊಸೆ ರತ್ನಿ ಹಿಂಗೆಲ್ಲ ಮಾಡೋದುಂಟಿಲ್ಲ. ನನ್ನ ಸೊಸೆ ಏನು ಅಂತ ನನಗೆ ಗೊತ್ತಿಲ್ವೇ? ಇದೆಲ್ಲ ನನ್ನ ಸೊಸೆ ಮಾಡಿರೋ ಕೆಲಸ ಅಲ್ಲ. ಅದೇ ಅವ್ರ ಅಮ್ಮ ಬೇಕಾದ್ರೆ ಇಂಥ ಕೊಂತ್ರಿ ಕೆಲಸ ಮಾಡೋಳೆ ಏನು ಬೇಕಾದ್ರೆ ನಂಬಿಡ್ತೀನಿ. ಆದ್ರೆ ನನ್ನ ಸೊಸೆ ಅಂತ ಕೆಲಸ ಮಾಡೋಳಲ್ಲ ಬಿಡ್ಲ. ನನ್ನ ಸೊಸೆ ಹಿಂಗೆಲ್ಲ ಎಲ್ಲರೂ ಅಯ್ಯೋ ಅನ್ನಿಸ್ತಾಳೆ ಅಂದರೆ ನಂಬ್ತಿಗೆಲ್ಲ ನೀನು? ಏ ಥೂ, ನನ್ನ ಸೊಸೆ ಅಂತೋಳಲ್ಲ ನೋಡು. ಆಯ್ತು ಬಿಡಮ್ಮ, ನಾನೇ ಸರಿ ಇಲ್ಲ. ಅವಳು ಹೇಳ್ದಂಗೆ ನಾನು ಹೇಳ್ತೀನಿ ಕೇಳು. ನಾನು ನಿಮ್ಮ ಮಗಳೇ ಅಲ್ಲ, ಸರಿನಾ? ನಾವೆಲ್ಲ ಸುಳ್ಳು ಹೇಳ್ಕೊಂಡ್ಲಿಕ್ಕೆ ಬಂದಿದ್ದೀವಿ. ನಾನು ನಮ್ಮಪ್ಪ ಯಾರೂ ಈ ಮನೆಗಿರಲ್ಲ. ನಾವು ನಾಳೆನೇ ಹೊರಟೋಗ್ಬಿಡ್ತೀವಿ. ಅದಕ್ಕೇನು ಅವ್ರ ಅಮ್ಮ ಸೇರ್ಕೊಂಡು ನನಗೆ ಅಷ್ಟು ಚಿತ್ರ ಹಿಂಸೆ ಕೊಟ್ಟವ್ರೆ. ನಾವು ಮಾತಾಡೋ ಮಾತನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟವ್ರೆ. ಏನೇನೇನೋ ಟಾರ್ಚರ್ ಕೊಟ್ಬಿಟ್ಟವ್ರೆ. ನನಗೆ ಏನು ಮಾಡಬೇಕು ಒಂದು ಅರ್ಥ ಆಗಲಿಲ್ಲ. ಸರಿ ಬಿಡು, ನಾನು ಮಗಳೇ ಅಲ್ಲ ಅಂತ ಒಪ್ಕೊಂಡೇ ಬಿಟ್ಟಿದ್ದೀನಿ ಅವ್ರ ಹತ್ರ. ಅಲ್ಲ, ಏನು ನಡೀತಾ ಇತ್ತಿಲಿ ಅಂತ ನಿನಗೆ ನಂಗೆ ಅರ್ಥ ಆಯ್ತಿಲ್ವಲ್ಲ ನನಗೆ. ಏನು ನಡೀತಾ ಐತೆ ಇಲ್ಲೆಲ್ಲನೂ? ಯಾಕೆ ಹಿಂಗೆ ಹೇಳ್ತಾ ಇದೆಯಾ? ನಾನು ಸೊಸೆ ಅಂತ ಕೆಲಸ ಮಾಡೋಳಲ್ಲ, ಮಾಡೋಕ್ಕೆ ಚಾನ್ಸೇನೇ ಇಲ್ಲ. ಏನೋ ಎಡವಟ್ಟಾಗೈತೆ. ಏನು ಎಡವಟ್ಟು? ನನಗೆ ಆಸ್ತಿ ಎಲ್ಲ ಬಂದ್ಬಿಡ್ತೈತೆ, ಹಂಗೆ ಹಿಂಗೆ ನನಗೋಸ್ಕರ ನಾನೆಲ್ಲ ಖರ್ಚು ಮಾಡಿಸ್ಬಿಡ್ತೀನಿ ಅನ್ನೋ ಉದ್ದೇಶನೇ ಇಟ್ಕೊಂಬಿಟ್ಟು ಅದಕ್ಕೆ ತುಂಬ ಟಾರ್ಚರ್ ಕೊಡ್ತಾ ಐತೆ ಅಮ್ಮ. ಬೇಕಾದ್ರೆ ಅಣ್ಣನ್ನೇ ಕೇಳು, ನನ್ನ ಹತ್ರ ಎಷ್ಟು ಕೆಲಸ ಮಾಡಿಸ್ತಾ ಐತೆ ಗೊತ್ತಾ? ಅವರು ಅವ್ರ ಅಮ್ಮ ಇಬ್ಬರು ಸೇರ್ಕೊಂಡು ನನಗೆ ಚಿತ್ರ ಹಿಂಸೆ ಕೊಡ್ತಾವ್ರೆ. ನೋಡಿ ಜಯಮ್ಮವ್ರೆ, ನಾನು ಅದಕ್ಕೆ ನಿರ್ಧಾರ ಮಾಡ್ಕೊಂಬಿಟ್ಟಿದ್ದೀನಿ. ನನ್ನ ಮಗಳನ್ನ ನಾನು ಮನೆ ಕರ್ಕೊಂಡು ಹೊರಟೋಗ್ಬಿಡ್ತೀನಿ. ನೀವೇನು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ನನ್ನ ಮಗಳನ್ನ ನಾನೇ ಮನೆ ಕರ್ಕೊಂಡೋಗಿ ಸಾಕಂತೀನಿ. ನೀವು ಎತ್ತಿರ್ಬೋದು, ಅದ್ರ ಹುಟ್ಟಿದಾಗಿಂದ ಸಾಕಿರೋದು ನಾನು. ನನಗೆ ಗೊತ್ತು ನನ್ನ ಮಗಳನ್ನ ಹೆಂಗೆ ನೋಡ್ಕೋಬೇಕು ಅಂತ. ನಾನು ಆರಾಮಾಗಿ ಕರ್ಕೊಂಡು ಹೋಗ್ತೀನಿ. ನೀವೇನು ಯೋಚನೆ ಮಾಡಬೇಡಿ. ನೋಡಿ, ದಯವಿಟ್ಟು ಹಂಗೆಲ್ಲ ಇದು ಮಾಡ್ಕೊಳಕ್ಕೆ ಹೋಗ್ಬಿಡಿ. ನಂಗೆ ಈಗ ಬಂದೀವ್ನಿ, ನನಗೆ ಏನು ನಡೀತಾ ಐತೆ, ಏನು ಮಾಡಬೇಕು, ಏನು ಎತ್ತ, ನಂಗೆ ಏನು ಅರ್ಥವೇನೇ ಆಯ್ತಿಲ್ಲ. ಏನು ನಡೀತಾ ಐತೆ ಅಂತಲೇ ಅರ್ಥ ಆಯ್ತಿಲ್ಲ ನನಗೆ ಸದ್ಯಕ್ಕೆ. ನೋಡಿ, ನನ್ನ ಸಾಸೆ ಅಂತೋಳಲ್ಲ ಅನ್ನೋದು ಮಾತ್ರ ನನಗೆ ಗೊತ್ತು. ಆದರೆ ನನಗೆ ತಲೆ ಕೆಟ್ಟೋಗ್ಬಿಟ್ಟೈತೆ. ಏನೇನು ನಡೀತಾ ಐತೆ, ಪೊದ್ದು ತಮ್ಮ ಯಾಕೆ ಮದುವೆಗೆ ಬೇಡ ಅಂತಂದ, ಏನು ಎತ್ತ, ನನಗೆ ನಿಜವಾಗ್ಲೂ ಏನೂ ಅರ್ಥ ಆಯ್ತಿಲ್ಲ. ನೋಡಿ, ನಂಗೆ ಸ್ವಲ್ಪ ಸುಧಾರಿಸ್ಕೊಳ್ಳೋಕೆ ಟೈಮ್ ಕೊಡಿ. ನನ್ನ ಸೊಸೆತಾಗ ನಾನು ಮಾತಾಡ್ತೀನಿ. ಬೇಡ ಅಮ್ಮ ಬೇಡ, ನಾನು ಅಪ್ಪನ ಜೊತೆ ಹೊಂಟೋಗ್ಬಿಡ್ತೀನಿ, ಸರಿನಾ? ನಾನಂತೂ ಅಪ್ಪನೂ ಕರ್ಕೊಂಡ್ಬಿಟ್ಟು ನಾನಂತೂ ಹೊಂಟೋಗ್ಬಿಡ್ತೀನಿ. ನಾನು ನಿಜವಾಗೂ ನನಗೆ ಏನೂ ಬೇಡ. ನನಗೆ ಇವ್ರ ಸವಾಸ ಏನೂ ಬೇಡ. ದಯವಿಟ್ಟು ನನ್ನ ಬಿಟ್ಬಿಡಿ, ನಾನು ಹೋಗ್ಬಿಡ್ತೀನಿ. ನಿಜವಾಗೂ ಅಪ್ಪನ ಜೊತೆ ಹೊರಟೋಗ್ಬಿಡ್ತೀನಿ. ಹೌದು ಕಣ್ ಜಯಮ್ಮ, ನಾನು ಕರ್ಕೊಂಡು ಹೋಗ್ಬಿಡ್ತೀನಿ ನನ್ನ ಮಗಳನ್ನ. ಮಗಳೇ, ಅಳಬೇಡ, ಬೇಡ ಅಂತ ಹೇಳಿದ್ನಲ್ಲ. ನೀನು ಸುಮ್ಮನೆ ಇರು, ನನ್ನ ಸೊಸೆ ಬಂದಾಗ ನಾನು ಮಾತಾಡ್ತೀನಿ. ಇದಕ್ಕೆಲ್ಲ ಕಾರಣ ಸೊಸೆ ಅಲ್ಲ, ಆ ಸೊಸೆ ಅವ್ರ ಅಮ್ಮ ಅವಳಲ್ಲ, ನನ್ನ ತಮ್ಮನ ಹೆಂಡತಿ ಅವಳೇ ನೆನೆಯ ಕಂತ್ರಿ ಬಡ್ಡಿ ಅವಳು. ನಾನು ಟ್ರಿಪ್ಪು ಕಳಿಸ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಕೂತ್ಕೊಂಡು ನನ್ನ ಸೊಸೆ ತಲೆಯೆಲ್ಲ ಕೆಡಿಸ್ತಾವಳೆ. ಅಯ್ಯೋ, ನನ್ನಿಂದ ನೀವೆಲ್ಲ ಜಗಳ ಆಡ್ಕೊಳ್ಳೋದು ಬೇಡ ಪ್ಲೀಸ್. ನೀವೇನು ಜಗಳ ಆಡ್ಕೋಬೇಡಿ ಅಮ್ಮ. ನಾನು ನಮ್ಮ ಅಪ್ಪನ ಜೊತೆ ಹೊರಟೋಗ್ತೀನಿ ಪ್ಲೀಸ್. ಏನು ಇಲ್ಲ ಅಂತ ಹೇಳಿದ್ನಲ್ಲ, ನೀನು ಸುಮ್ಮನೆ ಇರು, ನಾನು ಮಾತಾಡ್ತೀನಿ. ನನ್ನ ಸೊಸೆ ಬಂಗಾರ ಚಿನ್ನ ಇದ್ದಂಗೆ ನನ್ನ ಸೊಸೆ, ನಾನು ಮಾತಾಡ್ತೀನಿ, ಸುಮ್ಮನೆ ಇರು. ಇಷ್ಟ ಆದ್ರೂ ನೀವು ಚಿನ್ನ ಬಂಗಾರ ಅಂತ ಇದ್ದೀರಾ ಸೊಸೆನ, ಹಾಗಾದ್ರೆ ನಾನು ಸುಳ್ಳು ಹೇಳ್ತಿದ್ದೀನಿ ಅಂತನಮ್ಮ? ಸುಳ್ಳು ಅಂತ ಅಲ್ಲ ಮಗಳೇ, ನೀನು ಹೇಳೋದನ್ನು ಸುಮ್ಮನೆ ಆಗು. ನೀನು ಹೇಳಬೇಡ ಕಣವ, ನೀನು ಹೇಳಬೇಡ. ನನಗೆ ಟ್ರಿಪ್ಪಿಂದ ಬಂದ್ಬಿಟ್ಟು ಹೊಸಿ ತಲೆಯೆಲ್ಲ ತಿರುಗ್ತೈತೆ. ನನಗೆ ಒಂದು ಅರ್ಧ ಗಂಟೆ ಮಲಿಕೊಂಡು ಎದ್ಬಿಟ್ಟು ಆಮೇಲೆ ನನ್ನ ಸೊಸೆನ ಕರೆದು ಎಲ್ಲ ಮಾತಾಡ್ತೀನಿ. ಯಾಕಂದರೆ ಇಷ್ಟು ದಿನದಿಂದ ಮನೆಗಿಲ್ಲ ಅಲ್ವಾ, ಏನೇನು ನಡೆದೈತು ನಂಗೆ ಒಂದು ಅರ್ಥ ಆಗ್ತಿಲ್ಲ. ಟ್ರಿಪ್ಪು ಜಾಸ್ತಿ ದಿನ 15 ದಿನ ಹೋಗಿದ್ದಕ್ಕೆ ಸರಿಯಾಗಿ ನಿದ್ದೆ ಇಲ್ಲ, ಏನೂ ಇಲ್ಲ. ಕಣ್ಣೆಲ್ಲ ಮುಂಜಾಯ್ತವೆ ನೋಡವ. ನನಗೆ ಒಂದು ಅರ್ಧ ಗಂಟೆ ನಿದ್ದೆ ಹೋಗ್ಬಿಟ್ಟು ಬರ್ತೀನಿ ರವ. ನಾನು ಮಾತಾಡ್ತೀನಿ, ಹೇಳಬೇಡ ನೀನು. ನನ್ನ ಸೊಸೆನೂ ಎಲ್ಲಾರನ್ನೂ ಕರ್ಸಿ ಮಾತಾಡ್ತೀನಿ, ನೀನು ಸುಮ್ಮನೆ ಇರು. ಸರಿ, ನೀವು ಹೋಗಿ ರೆಸ್ಟ್ ಮಾಡಿ. ಏನು ಇಷ್ಟೊಂದೆಲ್ಲ ಗಲಾಟೆ ನಡೆದ್ಬಿಟ್ಟೈತಲ್ಲ ಮನೆಯಾಗೆ? ಏನು ನಡೀತು, ಏನು ಎತ್ತ, ಒಂದು ಅರ್ಥ ಆಗ್ತಿಲ್ವಲ್ಲ. ಏನು ಎಡವಟ್ಟಾಗೋಗ್ಬಿಟ್ಟೈತೆ ನಮ್ಮ ಮನೆಗೆ. ಛೇ, ನಾನೊಂದು ದಿನ ಇಲ್ಲ, ಒಂದು 15 ದಿನ ಮನೆಗಿಲ್ಲ ಅಂದಿದ್ದಕ್ಕೆ ಇಷ್ಟೊಂದೆಲ್ಲ ಎಡವಟ್ಟಾಗೋಗ್ಬಿಡ್ತಾ? ನೋಡೋಣ ಇರು. ಅದೇ ನನಗೆ ತಮ್ಮನ ಹೆಂಡ್ತಿ ಅವಳಲ್ಲ, ಅವಳಿಂದನೇ ಇಷ್ಟೆಲ್ಲ ಆಗಿರ್ತದಾಗಿದ್ರೆ. ಈಗ ಸುಮ್ಮನೆ ಜಾಸ್ತಿ ಮಾತಾಡೋಕೆ ಹೋಗ್ಬಾರ್ದು. ನನ್ನ ಸೊಸೆ ಒಂದ್ಮೇಲೆ ಮಾತಾಡ್ತೀನಿ. ನೀನು ಒಳಬೇಡ ಕಣವ, ನೀನು ಹೇಳೋದು ನನ್ನ ಕೈಲಿ ನೋಡೋಕ್ಕಾಗಕ್ಕಿಲ್ಲ ಕಣವ. ಅಣ್ಣ ಪ್ಲೀಸ್ ಅಣ್ಣ, ಅಮ್ಮ ಏನಾದ್ರೂ ನನ್ನ ನಂಬಲಿಲ್ಲ ಅಂದರೆ ನೀನಾದ್ರು ನಂಬ್ತೀಯಲ್ವಾ? ನೋಡಿ, ಅದಕ್ಕೆ ನಾನು ನಂಬ್ತಾ ಇಲ್ಲ. ಅದಕ್ಕೆ ನನ್ನ ಈ ಮನೆಯಿಂದ ಕಳಿಸ್ಬೇಕು ಅಂತ ತುಂಬ ನಿನಗೆ ಪ್ಲಾನ್ ಮಾಡ್ಕೊಬಿಟ್ಟವ್ರೆ ಅಣ್ಣ. ನೀನು ದಯವಿಟ್ಟು ನನ್ನ ಸಪೋರ್ಟು ನಿಂತ್ಕತ್ತೀಯ ಅಲ್ವಾ? ಚಿಕ್ಕ ಹುಡುಗಿನಾಗ ನನ್ನಂತೂ ಈ ಮನೆಯಿಂದ ಕಳಿಸ್ಬಿಟ್ಟೆ. ಇವಾಗಾದ್ರೂ ನನಗೆ ನೀನು ಸಹಾಯ ಮಾಡ್ತೀಯ ಅಲ್ವಾ? ಹಂಸ, ನಾನಿರೋ ತನಕ ನಿನ್ಗೇನೂ ಆಗಲ್ಲ. ನಾನು ನೋಡ್ಕೊಂತೀನಿ ಎಲ್ಲನೂ. ಹಂಸ, ನೀನು ಸುಮ್ಮನೆ ಇರೋದು ಕಲ್ತ್ಕ. ನೀನು ನಾನು ನೋಡ್ಕೊಂತೀನಿ. ನೀನು ನನ್ನ ತಂಗಿ, ನನ್ನ ಹೆಂಡ್ತಿಗಿಂತ ನೀನೇನೇ ಹೆಚ್ಚು. ನೀನು ಸುಮ್ಮನೆ ಇರು. ಸರಿ ಆಯಿತು. ಫಸ್ಟ್ ನೀನು ಹೇಳೋದನ್ನ ನಿಲ್ಲಿಸು. ನೀನು ಹೇಳೋದನ್ನ ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ. ನನಗೆ ಒಂಥರ ಟೆನ್ಷನ್ ಆಗ್ತೈತಿ. ಹೇಳೋದು ನಿಲ್ಲಿಸು. ನನ್ನ ಹೆಂಡ್ತಿಗೆ ನಾನು ಬುದ್ಧಿ ಹೇಳ್ತೀನಿ. ಸರಿ, ನೀನು ಹೇಳೋದು ನಿಲ್ಲಿಸಿ ಹೋಗು. ನನ್ನ ಹೆಂಡ್ತಿ ಹತ್ರ ಮಾತಾಡ್ತೀನಿ. ಸರಿ ಅಣ್ಣ, ಆಯಿತು. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಮಗಳೇ, ಇನ್ನೂ ಕತೆ ಮುಗ್ದಿಲ್ಲ. ಹೌದಪ್ಪ, ಆದರೆ ರೆಕಾರ್ಡ್ ಏನಾದರೂ ತೋರಿಸ್ಬಿಟ್ಟು ಮರ್ಯಾದೆ ಕಳೀತಾರ ಅಂತ ನೋಡೋಣ. ಆ ರೆಕಾರ್ಡ್ ತೋರಿಸೋಷ್ಟೊತ್ತಿಗೆ ಆ ಕ್ಯಾಸೆಟ್ ಎಲ್ಲೈತೆ ಹುಡುಕ್ಬಿಟ್ಟು ಆ ವಿಡಿಯೋ ಎಲ್ಲೈತೆ ಅದನ್ನು ಡಿಲೀಟ್ ಆದರೂ ಮಾಡ್ಬಿಡ್ಬೇಕು ಹೆಂಗಾದ್ರೂ ಮಾಡಿ. ಏನೋ ಒಂದು ಪ್ಲಾನ್ ಮಾಡೋಣ. ಆದರೆ ನೀನು ಅಳ್ಳ ಅಂಥದ್ದೇನೂ ಆಗಿಲ್ಲ. ನಾನು ಮಾತ್ರ ಇದು ಮಾಡಿ ಮೈಂಡಾಗಿ ಇಟ್ಕ. ಅಳ್ಳ ಅಂಥದ್ದು ಏನೂ ಆಗಿಲ್ಲ. ನೀನು ಎಲ್ಲ ನಮ್ಗೆ ಒಳ್ಳೇದೇ ಆಗ್ತೈತೆ, ಒಳ್ಳೇದು ಹಾಗೆ ಆಗ್ತೈತೆ, ಸರಿನಾ? ನಾನು ಮಾಡ್ತೀನಿ. ಮೊದಲು ಅವಳು ಫೋನ್ ಆಗಲ್ವ ರೆಕಾರ್ಡ್ ಮಾಡಿರೋದೆಲ್ಲನೂ. ಆ ಫೋನ್ ಎಲ್ಲೈತೆ ಅಂತ ಹೇಳ್ಬಿಟ್ಟು ಹುಡುಕಿದ್ರೆ ನಮಗೆಲ್ಲ ಸಿಗ್ತೈತೆ. ನೋಡು, ಅಳ್ಬೇಡ. ಟೈಮ್ ಇನ್ನೂ ಐತೆ, ನೋಡೋಣ. ಸರಿಯಪ್ಪ, ಆಯಿತು. ಎಲ್ಲದಕ್ಕೂ ರೆಡಿ ಆಗಿರೋಣ. ಅಕಸ್ಮಾತ್ ತಗ್ಲಾಕಬಿಟ್ರೆ ನೀಟಾಗಿ ಬ್ಯಾಗಿಗೆ ಬಟ್ಟೆ ಎಲ್ಲ ತುಂಬಿಕ್ಕಿರ್ತೀನಿ. ನೀಟಾಗಿ ಬ್ಯಾಗ್ ಎಲ್ಲ ಎತ್ಕೊಂಡು ಹಂಗೆ ಸೀದಾ ಹೊರಟೋಗ್ಬಿಡೋಣ. ತಗ್ಲಾಕೊಂಡಿಲ್ಲ ಅಂದರೆ ನಮ್ದು ಇದ್ದಿದ್ದೆ ಅಲ್ವಾ, ನೆಮ್ಮದಿಯಾಗಿಲ್ಲೇನೆ ಫಿಕ್ಸ್ ಆಗೋಗ್ಬಿಡೋಣ. ಸರಿ ಮಗಳೇ, ಆಯಿತು.
ಏನಾಗ್ತೈತೆ ನೋಡೋಣ. ಸಂಜೆ ಅಷ್ಟೊತ್ತಿಗೆಲ್ಲ ನಿರ್ಧಾರ ಆಗ್ತೈತಲ್ಲ. ಅಕಸ್ಮಾತ್ ತಗ್ಲಾಕಂಡ್ರೆ ಹೋಗೋಣ ಬಿಡು, ಇನ್ನೇನಂತೆ ಲಂಡನ್ ಹುಡುಗನ ಮದುವೆ ಮಾಡ್ಕೊಂಡು ಲಂಡನ್ ಹೋದ್ರೆ ಆಯ್ತಲ್ವಾ. ಅಷ್ಟೇ. ಮತ್ತೆ ಯಾಕೆ ಚಿಂತೆ, ನಡಿ ನಡಿ